ಶರು ನೀನು ಕೊಡ್ಸಲ್ಲ ಅಂತಿದ್ದ ಶರು. ಬರೀ ಪಾನಿಪುರಿ ತಿನ್ಕೊಂಡೆ ಬದುಕ್ಬಿಡ್ತೀಯಲ್ಲ ನೀನು. ಹೇಳಿ ಡ್ರೆಸ್ ನೋಡ್ದ ರೇಟ್ ನೋಡ್ದ? ರೇಟ್ ನೋಡ್ದೆ ಜಾಸ್ತಿ. ಇದ್ದಾಗ್ಲೂ ಒಂದೇ ತರ, ಇಲ್ಲೇ ಇದ್ದಾಗ್ಲೂ ಒಂದೇ ತರ. ಕಾಯಿನ್ಗೆ ನೀರು ಹಾಕೊಂಡ್ಬರ್ತೀವಲ್ಲ, ಹಂಗಿಲ್ವಾ ಇದು? ಇಷ್ಟ ಆಗುತ್ತಾ ವಿಡಿಯೋಸ್ ಎಲ್ಲ? ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಜಿಂಗಲ್ ಬೆಲ್ ಜಿಂಗಲ್. ನೋಡ ಅವ್ನು ಇಷ್ಟಪಡ್ತಾನ ಇಲ್ವಾ ಅಂತ. ಏನೇನ್ ಮಾಡ್ಬೇಕು ಏನೇನ್ ಮಾಡ್ಬಾರ್ದು ಅಂತೆಲ್ಲ ಹೇಳ್ಬೇಡ ಅಕ್ಷಯ್ ನೀನ್ ನನ್ಗೆ. ಯಾಕೆ ನಾನು ಕೊಡ್ತೀಯಾ? ಅದ್ ಬೇಡ, ಇದ್ರೆ ಇನ್ನೊಂದು ಕೇಳ್ಬೇಕಾ? ನಮ್ಮ ಹತ್ರ ಅಷ್ಟಿಲ್ಲ, ಇವತ್ತಿಲ್ಲ ನಾಳೆ ಬರುತ್ತೆ, ಅದಕ್ಕಿಂತ ಜಾಸ್ತಿ ತಗೋತೀವಿ. ಖಂಡಿತ ರಿಪ್ಲೈ ಮಾಡ್ತೀನಿ ಮ್ಯಾಮ್, ಪ್ರತಿಯೊಬ್ಬರಿಗೂ ಮಾಡ್ತೀನಿ. ಸಗದಾಗಿದಲ್ಲ ಈ ತೊಳ್ಳ. ದಿಸ್ ಇಸ್ ರಿಯಲಿ ಕ್ಯೂಟ್. ಪಿಂಕ್ ಕಲರ್ ಇಲ್ವಾ? ಅಕ್ಷಯ್ ಜೊತೆ ಬಂದ್ರೆ ನಾನು ಇವ್ನು PA ಆಗ್ಬಿಡ್ತೀನಿ. ಅಕ್ಷಯ್ ನಂಗೆ ಇದು ಕೊಡ್ಸು, ಏನಾದರೂ ಬರೀತೀನಿ. ಏನಾದರೂ ಬರೀಕ್ ಡೈರಿ ಬೇಕಾ ನಿಂಗೆ? ನಂಗೆ ಅದು ತುಂಬ ಇಷ್ಟ ಆಯಿತು. ಇದು ಒಂದ್ಸತಿ ನಾನು ಮರ್ತೋಯ್ತು. ಹಾಯ್ ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಅಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ ಡಾರ್ಲಿಂಗ್ಸ್. ನಮ್ ಜೊತೆ ಯಾರಿದ್ದಾರೆ ನೋಡಿ, ಸಂಜನಾ ರಾಜು ಅವರು. ಹಾಯ್ ಮಾಡ್ರಿ ಮೇಡಮ್. ಓಕೆ, ನಾವ್ ಇವಾಗ ಹೋಗ್ತಾ ಇದೀವಿ, ಚಿಟ್ಟೆ ಬರ್ಡ್ ಆಯ್ತಲ್ಲ, ಸೊ ಅವಳಿಗೆ ಮವ ನನ್ಗೆ ನೀನ್ ಬರ್ತಾ ಒಂದು ವಾಟರ್ ಬಾಟ್ಲು ತಗೊಂಬಮ್ಮ ಅಂತ ಹೇಳಿದ್ಲು. ಸೊ ಚೆನ್ನಾಗಿರೋ ವಾಟರ್ ಬಾಟ್ಲು ತಗೊಳಕ್ ಹೋಗ್ತಾ ಇದೀವಿ, ಅದು ಮಿನ್ಸಿಗೆ ಹೋಗ್ತಾ ಇದೀವಿ. ಬನ್ನಿ, ಅಲ್ಲಿ ಬಾರ್ಬಿ ಥೀಮ್ ಅಲ್ಲಿ ಅವಳಿಗೆ ವಾಟರ್ ಬಾಟಲ್ ನ ತಗೊಂಡ್ ಹೋಗೋಣ. ಓಕೆ ಓಕೆ, ಲೆಟ್ಸ್ ಗೋ. ಬಾರ್ಬಿ ಥೀಮ್ ಅಲ್ಲೇ ಬೇಕಾ ಅವಳಿಗೆ? ಹೌದು, ಅವಳು ಬಾರ್ಬಿ ಅಲ್ವಾ, ನಮ್ಮನೆ ಬಾರ್ಬಿ ಅವಳು. ಸೊ ಅವಳಿಗೆ ಬಾರ್ಬಿ ಥೀಮ್ ಅಲ್ಲಿ ತಗೊಂಡೋಗೋಣ. ತಗೊಂಡ್ರೆ ಇವಾಗ 2 ತಗೋಬೇಕು ನೀನು ಅಲ್ಲ. ಚಿಟ್ಟಂಗ್ ಮಾತ್ರ ಗಿಫ್ಟ್ ಅನ್ಕೊಂಡ್ ತಗೊಂಡೋಗ್ಬಿಟ್ಟ, ಆಮೇಲೆ ಶರು ಕೈಯಲ್ಲಿ ಬೈಸ್ಕೋಬೇಡ. ಹೌದೌದು ಶರು, ಅಯ್ಯಪ್ಪ ಶರು ನೀನು ಕೊಡ್ಸಲ್ಲ ಅಂತಿದ್ದ ಶರು. ನಾನ್ ಹೇಳಿ ಕನ್ವಿನ್ಸ್ ಮಾಡಿ ಶರು ಚಿಟ್ಟು ಇಬ್ರಿಗೂ ಬೇಕು ಅಂತ ಹೇಳಿ ನಾನೇ ಬರ್ತಾ ಇದ್ದೀನಿ ಚೂಸ್ ಮಾಡಕ್ಕೆ. ಅವ್ರಿಬ್ರಿಗೆ ನಾನು ಬೆಸ್ಟ್ ಫ್ರೆಂಡ್. ಹೌದಾ? ಅದಕ್ಕೆ ಚಿಟ್ಟಕ್ ತಗೊಳ್ಳೋಣ ಅಂತ ಇದ್ದ, ಶರು ಹೆಸರು ಹೇಳೇ ಇಲ್ಲ. ಶರುಗ್ ಆಬ್ವಿಯಸ್ಲಿ ತಗೊಂತೀನಿ ಅಂತ ಅವಳಿಗೂ ಗೊತ್ತು, ಸೊ ಅದಕ್ಕೆ ನಾನು ಮೆನ್ಷನ್ ಮಾಡಿಲ್ಲ ಅಷ್ಟೇ. ಹಾಕೊಡಕ್ ಸರಿಯಾಗಿದೆ ಅಲ್ಲ, ಹಾಕೊಟ್ಬಿಡ್ಬೇಕು ಕೊಟ್ಟಲ್ಲಿ. ಸೀಟ್ ಬೆಲ್ಟ್ ಹಾಕಲ್ಲವ? ಸೀಟ್ ಬೆಲ್ಟ್ ಹಾಕ್ಬೇಕು ಯಾವಾಗ್ಲೂ. ಸೇಫ್ಟಿ ಇಸ್ ಇಂಪಾರ್ಟೆಂಟ್. ಸೀಟ್ ಬೆಲ್ಟ್ ಹಾಕ್ಬೇಕು. ಸೀಟ್ ಬೆಲ್ಟ್ ಏನೇನ್ ಮಾಡ್ಬೇಕು ಏನೇನ್ ಮಾಡ್ಬಾರ್ದು ಅಂತೆಲ್ಲ ಹೇಳ್ಬೇಡ ಅಕ್ಷಯ್ ನೀನ್ ನನ್ಗೆ. ಯಾಕೆ? ನಾನು ಹಾಕೊಳಲ್ಲ. ಇಲ್ಲ ಸೇಫ್ಟಿ ಕಣೆ, ಹಾಕೋಬೇಕು. ಕಂಫರ್ಟೇಬಲ್ ಇರಲ್ಲ ನನ್ಗೆ ಅದು. 50 ಸತಿ ಹೇಳ್ಬಿಟ್ಟು ಆಗ್ಲಿಲ್ಲ, ಹೇಳ್ತಾ ಇದ್ದೀನಿ. ಲೇ ಹಾಕೊಬೇಕು ಅದನ್ನ. ಏನಕ್ಕೆ ಏನು ಕೊಟ್ಟಿರ್ತಾರ ಮತ್ತೆ ಸುಮ್ನೆ ಶೋಕಿಗ? ಹಿಂಗ್ ಇಟ್ಕೊಂತೀನಿ ಮುಂದೆ ಬಿದ್ರೆ. ಹಂಗ ಇಟ್ಕೋತೀಯ? ಸರಿ ಆಯ್ತು, ಫೈನ್ ಬಿದ್ರೆ ಇದನ್ನ ಇಟ್ಕೊಂತೀನಿ. ಫೈನ್ ಬಿದ್ರೆ ನೀನೇ ಕಟ್ಕೊಡು. ಏನಂತಾರೆ ಇದಕ್ಕೆ? ಇದಕ್ಕೆ ಏನಂತಾರೆ ಫಸ್ಟ್ ಹೇಳು. ಗೇರ್. ಇದೇನಂತಾರೆ ಮತ್ತೆ? ಇದು ಗೇರ್ ಆದ್ರೆ ಇದು ಕ್ಲಚ್, ಇದು ಗೇರ್. ಕ್ಲಚ್, ಇದು ಗೇರ್. ಸೂಪರ್ ಕಣೆ. ನಿಂದಮ್ಮ ನಿನ್ ಪಾದಕ್ಕೊಂದು ನಮಸ್ಕಾರ. ಗಾಡಿ ಮಾತ್ರ ಓಡಿಸ್ಬೇಡ ಯಾವತ್ತು. ಅಲ್ಲ, ನಾನು ಏನಾದ್ರೂ ಬೀಳ್ತಿದ್ದೀನಿ ಅಂದ್ರೆ ಇದನ್ನ ಇಟ್ಕೊಂಡು ಹಿಂಗ್ ಅಂತೀನಿ. ಇದೇನಂತಾರೆ ಗೊತ್ತಾ? ಫಸ್ಟ್ ಆಫ್ ಆಲ್ ಇದೇನಂತೀರಾ? ಇದು ಗೇರ್ಸ್ ಇಲ್ವಾ ಇಲ್ಲಿ? ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್, ಫೋರ್ತ್ ಗೇರ್, ಫಿಫ್ತ್ ಮತ್ತೆ ರಿವರ್ಸ್. ಇದು ಹ್ಯಾಂಡ್ ಬ್ರೇಕ್. ಇದು ಹ್ಯಾಂಡ್ ಬ್ರೇಕ್. ಹಾ, ಇದು ನಿಲ್ಸ್ಬಿಟ್ಟು ಎತ್ತೋದು, ಗಾಡಿ ಮೂವ್ ಆಗ್ಬಾರ್ದು ಅಂತ. ಇದು ಹೋಗ್ಬೇಕಾದ್ರೆ ಗೇರ್ ಶಿಫ್ಟ್ ಮಾಡೋದು. ಏನೋ ನಮ್ಗೆ ಅವೆಲ್ಲ ಗೊತ್ತಿಲ್ಲ, ಕರ್ಕೊಂಡು ಹೋದ್ರೆ ಬರ್ತೀವಿ. ಫುಲ್ ಪಾರ್ಕಿಂಗ್ ಫಿಲ್ ಆಗಿದೆ. ನಿನ್ನ ಕಷ್ಟ ಚೆಕ್ ಮಾಡ್ತಾ ಇದ್ರು, ನೋಡಕ್ ಕಳ್ಳಿ ತರ ಇದೆ ಅಂತನಾ? ಚೆನ್ನಾಗಿದ್ದೀನಿ ಅಂತ. ಚೆನ್ನಾಗಿದ್ದೀನಿ ಅಂತ ಅಷ್ಟು ಚೆಕ್ ಮಾಡ್ತಾರ? ಯಾರೋ ಕಳ್ಳಿ ಹುಳಿ ಏನೋ ಬಾಂಬ್ ಗಿಮ್ ತಂದಿರ್ತಾರೆ ಅಂತ ಚೆಕ್ ಮಾಡ್ತಾ ಇದ್ರೆ. ಏನಿವತ್ತು ಅಕ್ಷಯ್ ಅವರೇ ಮಾಸ್ಕ್ ಹಾಕೊಂಡಿಲ್ಲ? ಮಾಸ್ಕ್ ಹಾಕೊಳ್ಳೋ ಟೈಮ್ ಮರ್ತೋಯ್ತು. ಅದೇ ರಿಯಲ್ ರೀಸನ್. This is Minshu. We are right now going to Minshu Bhavan. ಜನ ಸಾಗರ ಇದಾರಲ್ಲಪ್ಪ ಇಲ್ಲಿ. ಇಲ್ಲೇ ಇದೆ ನೋಡು ಬಾಟಲ್ಸ್, ಬಾರ್ಬಿ ಥೀಮ್ ಬಾಟಲ್ಸ್. ಆ ಪರ್ಸ್ ಕೊಡ್ತೀಯಾ? ಕೊಡ್ತೀಯಾ? ಆ ಬರ್ಡೇ ಗಿಫ್ಟ್ ಕೊಡೋದ ಇದನ್ನ ಪರ್ಸ್ನ? ಇಟ್ಸ್ ರಿಯಲಿ ವೆರಿ ಕ್ಯೂಟ್. ಹೆಂಗೋ ಓಪನ್ ಮಾಡೋದು? ಕ್ಯೂಟ್ ಆಗಿದೆ ನೋಡು ಅಲ್ಲೇ. ಗೊತ್ತಾಗ್ತಾಯಿಲ್ಲ. ನಂಗೆ ತುಂಬ ಇಷ್ಟ ಆಯಿತು. ಓಪನ್ ಮಾಡಕ್ಕೆ ಬರುತ್ತಲ್ಲ, ಕೊಡಿ ಹಿಡ್ಕೊ. ಎಷ್ಟು ಸಿಂಪಲ್ ನೋಡಿ. ಹುಡುಗಿಯಾಗಿ ಓಪನ್ ಮಾಡಕ್ ಬರೋದು ನನಗೆ ಗೊತ್ತಾಗಲ್ಲ. ಈಗ ಇದು ದೊಡ್ಡವ್ರಿಗೆ ಚಿಕ್ಕ ಮಕ್ಳಿಗೆ ದೊಡ್ಡವ್ರಿಗೆ ಮಾಡ್ಬೋದು. ಏನ್ ಇಟ್ಕೊಂತೀರಾ ಇದ್ರಲ್ಲಿ? ಕಾಸ್ಮೆಟಿಕ್ಸ್ ಇಟ್ಕೊಳ್ಳೋದು. ಕಾಸ್ಮೆಟಿಕ್ಸ್ ಇಟ್ಕೊಳ್ಳೋ ಜಾಗ ಐತಾನೆ ಇದ್ರಲ್ಲಿ?
ನೋಡು ಹುತ್ತಕ್ಕೆ ಅದು ಟಾಪ್ ಒಂದು ಚೆನ್ನಾಗಿದೆ ನೋಡು. ಮೇಲೆ ಹಾಂ ಬೇಕು. ಇದು ಒಂದ್ಸತಿ ನೋಡಿ. ನಾನು ತೋರಿಸ್ತೀನಿ, ಕಷ್ಟಪಟ್ಟು ಹಿಡ್ಕೊತೀವಿ. ಜಿಂಗಲ್ ಬೆಲ್ ಜಿಂಗಲ್ ಜಾತ್ರೆ ಥರ ಇದೆ ಇದೊಂದು ಸ್ವಲ್ಪ. ಜಾತ್ರೆ ಥರ ಏನೇನಾದ್ರು ಕ್ಯೂಟ್ ಆಗಿದೆ, ಸುಮ್ಮನೆ ಕುತ್ಕೋ. ಸಿಕ್ಕಿದೆಲ್ಲ ಜಾತ್ರೆ ಅಂದ್ಬಿಡ್ತಾನೆ ಫ್ರೆಂಡ್ಸ್. ಅಲ್ಲ ನಿಮ್ಗೆ ಯಾಕೆ ಈ ಥರ ಚಿನಿಮಿನಿ ಇರೋದೆಲ್ಲ ಇಷ್ಟ ಆಗುತ್ತೆ? ಚೆನ್ನಾಗಿದೆ ಕಣೋ, ಪ್ಲೈನ್ ಆಗಿರ್ಬೇಕು. ಅದು ಚೆನ್ನಾಗಿದೆ. ಅದು ಇವನ್ ದಿಸ್ ಇಸ್ ಆಲ್ಸೋ ದಿಸ್ ಈಸ್ ಗುಡ್. ಕ್ಯೂಟ್ ಅಂಡ್ ಸ್ಮಾಲ್. ಇದು ಬಟ್ ಇದು ತುಂಬ ಸಕ್ಕತ್ತಾಗಿದೆ, ಕ್ಯೂಟಾಗಿ ಚಿಕ್ಕದಾಗಿ. ಬಟ್ ಈ ಥರ ಇದು ಓಪನಿಂಗ್ ಇಲ್ಲ, ಇದು ಮೇಲ್ಗಡೆ ಗಟ್ಟಿ ಇಲ್ಲ, ಚಿಕ್ಕದಾಗಿ ಚೆನ್ನಾಗಿದೆ. ಹತ್ತೊಳ್ಳ ಟಾಪು ದಟ್ ಒನ್ ಆ ಕಡೆ ಇಟ್ಕೊ ಬ್ರೋ, ಬೋತ್ ಒನ್, ದಟ್ ಒನ್ ಆ್ಯಂಡ್ ದಿಸ್ ಒನ್. ಆಲ್ಸೋ ದಟ್ ಒನ್ ಅನದರ್. ದಿಸ್ ಈಸ್ ನೈಸ್ ಅಲ್ಲ? ಓಕೆ 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 ಇದು ಕ್ಯೂಟ್ ಆಗಿದೆ. ಅದು ಕ್ಯೂಟ್ ಆಗಿದೆ. ಇದು ಡಿಫ್ರೆಂಟ್ ಆಗಿದೆ ಅಲ್ಲ ಸ್ಟ್ರಕ್ಚರ್ ನೋಡು. ಪ್ಲೈನ್ ಆಗೋಯ್ತು. ವಾವ್, ಹಂಗೇನೋ ಇದು ಇಷ್ಟ ಆಯ್ತಪ್ಪ. ಇದು ಒಂಥರ ಪ್ಲೇನ್ ಆಗೋಯ್ತು ಕಣೋ. ಪ್ಲೇನ್ ಇರೋದು ಇರ್ತಾನೆ ತೋರಿಸೋದನ್ನ. ಇದೊಂಥರ ಡಬಲ್ ಕಲರ್ ಮಿಕ್ಸ್ ಆಗಿದೆ ನೋಡು. ಆದರೆ ಅದು ನೈಸ್ ಆಗಿದೆ. ಇದೇನಾಗಿದೆ ನೋಡು, ಸ್ಟ್ರಕ್ಚರ್ ಥರ ಇದೆ. ಇಲ್ವಾ ಇದಕ್ಕೆ? ಕೊಡ್ತಾರೆ ಆಮೇಲೆ ಅವರು. ಹೌದಾ? ಯಾವ್ದು ಚೆನ್ನಾಗಿದೆ? ಯಾವ್ದು ಚೆನ್ನಾಗಿದೆ? ಅದೇ ಚೆನ್ನಾಗಿದೆ ನೋಡಿ, ಪಿಂಕ್. ಡೈಲಿ ಏನು ಮಾಡ್ತೀಯಾ? ನಾನು ಬರಿತೀನಿ. ಏನು ಬರೀತ್ಯಾ? ಏನಾದರೂ ಬರಿತೀನಿ. ಏನಾದರೂ ಬರೆಯೋಕ್ಕೆ ಡೈರಿ ಬೇಕಾ ನಿಮಗೆ? ನಂಗೆ ಅದು ತುಂಬ ಇಷ್ಟ ಆಯಿತು. ನಾನು ಲೆಕ್ಕ ಬರಿತೀನಿ. ತುಂಬ ಇಷ್ಟ ಆಗ್ತಾ ಇದೆ. ಎಷ್ಟೋ ಎಲ್ಲ ಪಿಂಕ್ ಪಿಂಕ್ ಆಗಿದೆ ಅಲ್ವಾ, ಅದಕ್ಕೆ ಅನ್ಸುತ್ತೆ. ಪಿಂಕ್ ಆಗಿದ್ರೆ ಇಷ್ಟನಾ? ಸರಿನಪ್ಪ. ಅಲ್ಲೂ ಇದೆ ವಾಟರ್ ಬಾಟಲ್ಸ್, ನೋಡ್ತೀಯಾ? ಯಾವುದು ಈ ವಾಟರ್ ಬಾಟ್ಲ ಇದು? ನಮ್ಮ ಮನೆಗೆ 5 ರೂಪಾಯಿ ಕಾಯಿನ್ಗೆ ನೀರು ಹಾಕೊಂಡ್ಬರ್ತೀವಲ್ಲ, ಹಂಗಿಲ್ವಾ ಇದು? ಮಿನಿ ವಾಟರ್ ಬಾಟಲ್. ನೀನು ಕೊಡ್ಬೇಕು ಫಸ್ಟು, ನೀರು ಕುಡಿಯಲ್ಲ ನೀನು ಜಾಸ್ತಿ. ಸೇಮ್ ನಮ್ಮ ಮನೆಗೆ 5 ರೂಪಾಯಿ ನೀರು ತೊಗೊಂಬರ್ತೀವಿ ನೋಡು ಕ್ಯಾನಲ್ಲಿ, ಆ ಥರ ಇದೆ. ಚಿಕ್ಕದಾದರೆ ಇದು ಬೇಡ, ಕೊಡೋಣ. ಎಷ್ಟು ಕಂಪ್ಲೀಟ್ ಚೆನ್ನಾಗಿಲ್ಲ. ಐ ಡೋಂಟ್ ಲೈಕ್ ಇಟ್. ಇದು ಚೆನ್ನಾಗಿಲ್ವ ಇದು? ಈ ವಾಟರ್ ಬಾಟ್ಲ್ ಚೆನ್ನಾಗಿಲ್ವ ಇದು? ಚೆನ್ನಾಗಿಲ್ಲ. ಥೂರೆ ಅದು ನೋಡು, ಒಂಥರ ಕಲರ್ ಇದೆ. ಆಯಿತು, ಚೆನ್ನಾಗಿಲ್ಲ ಅಂದರೆ ನನಗೆ ಜಿಗುಪ್ಸೆ ಬರ್ಸ್ಬಿಡ ಥೂ ಅಂದ್ಬಿಟ್ಟು. ಏನು ನನ್ನ ಟೇಸ್ಟ್ ಆ ಥರ ಇದೆಯಾ ಅಂತ ಅನ್ಸ್ಬಿಟ್ಟು. ಬೇಡ ಬೇಡ, ಚೆನ್ನಾಗಿದೆ ಅದು, ಅದು ಬೇಡ. ನೀನು ಇವಳು ಬಿಟ್ರೆ ಇವಳೇ ತೊಗೊಬಿಡ್ತಾಳೆ. ಚೆನ್ನಾಗಿದೆ, ನಂಗೆ ಚೆನ್ನಾಗಿ ಕಾಣಿಸ್ತದೆ, ಚೆನ್ನಾಗೈತೆ ಅಂದ್ಬಿಟ್ರೆ. ಸೊ ಚೆನ್ನಾಗೈತೆ ಅಂತ ಅನ್ನೋಕ್ಕೆ ಹೋಗಲ್ಲ. ಏನು ಇಷ್ಟೊಂದು ಗೊಂಬೆ ಇದೆ? ನೀನು ಎಷ್ಟೇ ಈ ಥರ ಮಾಡಿದ್ರು ನಿನಗೆ ಆ ಗೊಂಬೆ ಇಲ್ಲ. ನಂಗೆ ಇದು ಕೊಡ್ಸೋ. ಈ ಚಿಕ್ಕ ಮಕ್ಕಳಾದರೂ ತಗೊಳ್ಳಲ್ಲ ಕಣೆ ಇದನ್ನ. ನಮ್ಮ ಚಿಟ್ಟು ಬಂದರೂ ಬೇಡ ಮಮ್ಮ ಇದು ಅಂತಾಳೆ. ಏನಕ್ಕೆ ಇದು? ಒಂಥರ ಚೆನ್ನಾಗಿರುತ್ತೆ. ವಿಡಿಯೋ ಮಾಡ್ತೀನಿ ಇದನ್ನ ಇಟ್ಕೊಂಡು. ಕುಡಿತಾ ಒಂದು ವಿಡಿಯೋ ಮಾಡ್ತೀನಿ. ಅಯ್ಯಪ್ಪ ದೇವ್ರೆ, ಏನಕ್ಕೆ ಅದು? ಚಿಟ್ಟು ರಬ್ಬರು ಮೆಂಡರ್ ಎಲ್ಲ ಹಾಕೊಂಡು, ಶಾರ್ಪ್ನರ್ ಎಲ್ಲ ಕತ್ಕೊಂಬ. ನಮ್ಮ ಮಾವ ಕೊಡ್ಸಿದ್ದು ಟೇಬಲ್ ಕಣೆ, ಸ್ಟಡಿ ಟೇಬಲ್ ನೋಡಿ, ಇಲ್ಲಿ ಓಪನ್ ಮಾಡು. ನಾರ್ಮಲ್ ಟೇಬಲ್ ಅದು ಇದಾಕಿದ್ದಾರೆ, ಓಪನ್ ಮಾಡ್ಬೋದು. ಏನೇ ಅದು? ಬಾರ್ಬಿ. ಹಾಂ, ಬಾರ್ಬಿ ಡಾಲ್. ಬಾರ್ಬಿ ಡಾಲ್ ಗೊತ್ತು, ಅದೇನಕ್ಕೆ? ಚಿಕ್ಕ ಮಕ್ಳು ನೋಡಲ್ವಲ್ಲ ಅವನ್ನ. ಎಷ್ಟು ಚೆನ್ನಾಗಿದೆ ನೋಡಿದು. ಚಿಟ್ಟೆ. ನೈಸ್ ಡೇ. ಚೆನ್ನಾಗಿದಲ್ಲ ಇದು ವಾಟರ್ ಬಾಟಲು, ಎಷ್ಟು ಕ್ಯೂಟಾಗಿದೆ. ಇಷ್ಟು ಲೈಟ್ ಬಲ್ಬ್ ಥರ ಇದೆ ಈ ವಾಟರ್ ಬಾಟಲ್ ನೋಡು. ಸಗದಾಗಿದಲ್ಲ, ಈ ತೊಗೊಳ್ಳ. ದಿಸ್ ಇಸ್ ರಿಯಲಿ ಕ್ಯೂಟ್. ಪಿಂಕ್ ಕಲರ್ ಇಲ್ವಾ? ಯಪ್ಪ, ಎಲ್ಲ ಪಿಂಕ್ ಬೇಕಾದ ಇವ್ರಿಗೆ. ಪಿಂಕ್ ಇಲ್ಲ ಕಣೆ. ತೋರಿಸಿ, ಎಲ್ಲಿದೆ ತಂದೆ? ಅಲ್ಲಿದೆ. ಪಿಂಕ್ ಕಲರ್ ಒಂದಿದೆ. ಓಕೆ, ಬೇಡವಾ? ಬ್ಲ್ಯಾಕ್ ಚೆನ್ನಾಗಿದೆಲ್ಲ, ಅದಂತೂ. ಬಾಟಲ್ ನನ್ನ ಸೆಲೆಕ್ಷನ್ನು, ಇನ್ನೊಂದು ಇದು ಅಕ್ಷಯ್ ಸೆಲೆಕ್ಷನ್ನು. ಹೌದು, ಆ್ಯಕ್ಚುಲಿ ಇದೇ ಚೆನ್ನಾಗಿದೆ. ಯಾರು ತಗೊತಾರೆ? ನಾನು ಸೆಲೆಕ್ಟ್ ಮಾಡಿರೋದು ಇಬ್ರಿಗೂ ಇಷ್ಟ ಆಗುತ್ತೆ. ಇದೇ ಆ್ಯಕ್ಚುಲಿ ಇಷ್ಟ ಆಗುತ್ತೆ, ಇದೇ ಆ್ಯಕ್ಚುಲಿ ಚೆನ್ನಾಗಿರೋದು. ಆ್ಯಕ್ಚುಲಿ ನಾನು ಇನ್ನೊಂದು ಚಿನ್ಕಿ ಮಿಂಕಿದು ಇಷ್ಟಪಟ್ಟಿದ್ದೆ, ಒಂದು ಅಂದ್ಬಿಟ್ಟ ಇದಂತ ಹೇಳ್ದ. ಇದು ನಮ್ಮ ಮನೆ ಪುಟಾಣಿಗೆ, ಪುಟಾಣಿಗೆ, ಇದು ದಮ್ಮನಿಗೆ. ಅವಳು ಇನ್ನೂ ಚಿಕ್ಕವಳಲ್ಲ, ಸ್ಕೂಲ್ಗೆ ಅವಳಿಗೆ ಇಷ್ಟ ನೀರು ಕುಡಿಯೋದು. ಅವಳು ಜಾಸ್ತಿ ನೀರು ಕುಡಿಯೋಲ್ಲ. ಇಷ್ಟಪಡ್ತಾರೆ. ಇದು ಶರು ಇಷ್ಟಪಡ್ತಾಳೆ. ಇಲ್ಲ ಇಲ್ಲ, ಸುಳ್ಳು ನೋಡೋಣ ಬೇಡ. ಆಯ್ತು, ಇವಾಗ ಹೇಳೋದು ಬೇಡ. ಅವ್ರು ನೋಡಿದ್ಮೇಲೆ ಆಮೇಲೆ ಹೇಳೋಣ, ಓಕೆನಾ? ಓಕೆ.
ಶರು ಕಮೆಂಟ್ ಹಾಕಿ ಇದು ಚೆನ್ನಾಗಿದೆಯಲ್ಲ ಪುಟ್ಟ ಅದು ಇವನು ತಗೋ ಯಾರಿಗೆ ಅಕ್ಷಯ್ ತಗೊಂಡು ಇದು ನಮ್ಮ ಅಕ್ಕನ ಮಗನಿಗೆ ಅವನಿಗೆ ಗರ್ಲ್ಸ್ ತಿಮ್ಮಲ್ ಬೇಡ ಬಾರ್ಬಿ ತಿಮ್ಮಲ್ ಬೇಡ ಅಂತ ಹ್ಯಾರಿ ಪೋಟರ್ ತಿಮ್ಮಲ್ ತೊಗೋತಾ ಇದ್ದೀನಿ ನೋಡ ಅವ್ನು ಇಷ್ಟಪಡ್ತಾನೆ ಇಲ್ವಾ ಅಂತ. ಇದು ನಮ್ಮ ಮನೆ ಪುಟಾಣಿ ಇನ್ನೊಬ್ಬ ಇದ್ದಾನೆ ಲಿಶು ಅಂತ, ಇವನಿಗೆ ಕತ್ತಿಗೆ ನೇತಾಕೊಂಡು ಇನ್ನೂ ಚಿಕ್ಕ ಪುಟ್ಟ ಪಾಪು ಅಲ್ಲ, ಸೊ ಕತ್ತಿಗೆ ನೇತಾಕೊಳ್ಳೋ ಥರ ತೊಗೊಂಡಿದ್ದೀನಿ. ಕತ್ತಿಗೆ ಹಾಕೊಂಡು ಓಡಾಡ್ತಾರೆ. ಇನ್ನು ಸ್ಕೂಲ್ಗೆಲ್ಲ ಅವನಿನ್ನ ಹೋಗ್ತಾ ಇಲ್ಲ. ಸೊ ದಿಸ್ ಒನ್ ಇಸ್ ಫಾರ್ ಹಿಮ್. ಪುನರ್ವ ಎಷ್ಟು ಗೊಂಬೆಗಳಿದೆ ಗುರು, ಓ ಮೈ ಗಾಡ್. ಇದು ಚೆನ್ನಾಗಿದೆ, ಕ್ಯೂಟಾಗಿ. ಇದು ಚೆನ್ನಾಗಿದೆ. ಇದೆಲ್ಲ ಏನಕ್ಕೆ, ಯಾರು ತಗೊತಾರೆ ಅಂತ ಇದನ್ನೆಲ್ಲ? ಹೌ ಕ್ಯೂಟ್. ಕ್ಯೂಟಾ? ಏನು ಕ್ಯೂಟ್ ಆಗೈತೆ ಗುರು ಇದರಲ್ಲಿ, ಏನು ಕ್ಯೂಟ್ ಆಗೈತೆ ಇದರಲ್ಲಿ? ಆಗಿದೆ ನೋಡೋದು. ಅಲ್ಲ ಅದನ್ನ ತೊಗೊಂಡು ಏನು ಮಾಡ್ತೀಯಾ? ಏನು ಮಾಡೋದಲ್ಲ, ಇಟ್ಕೊಬೇಕಿತ್ತು ನೋಡು. ಅಲೋಕ್ ಇಟ್ಟಿದೆ, ಎಷ್ಟು ಚೆನ್ನಾಗಿದೆ. ಏನು ಮಾಡಿದ್ರೆ ಇಟ್ಕೋಬೇಕಷ್ಟೇ ಅಲ್ವಾ? ಹೋಗ್ಬಿಡ್ತೀನಿ ನಾನು ಅಷ್ಟೇ. ನನ್ನ ಸೆಲೆಕ್ಷನ್ ಬಂದು ಇದು ಹೆಂಗಿದೆ? ಏನಿಲ್ಲ, ಅದು ನನ್ನ ಸೆಲೆಕ್ಷನ್. ಇದು ನನ್ನ ಸೆಲೆಕ್ಷನ್ ಮುಗಿಸ್ಕೊಂಡು ಕುತ್ಕೋ. ದಿಸ್ ಈಸ್ ಮೈ ಸೆಲೆಕ್ಷನ್. ಅವಳ ಸೆಲೆಕ್ಷನ್ ಯಾವ ರೀತಿ ಗೊತ್ತಾ? ಯಾರು ತಗೊಟ್ಟಿದ್ದು? ಇದು ನಾನೇ ತಗೊಟ್ಟಿದ್ದು. ನೀನು ತಗೊಟ್ಟಿದ್ದಲ್ಲ, ಇದು ನಾನು ಫಸ್ಟೇ ಫಿಕ್ಸ್ ಆಗಿದೆ ಇದನ್ನೇ ತಗೋಬೇಕು ಅಂತ. ನಿನ್ನ ಸೆಲೆಕ್ಷನ್ ಇವಳ ಸೆಲೆಕ್ಷನ್ ಯಾವುದು ಗೊತ್ತಾ? ದಟ್ ಒನ್ ಅಲ್ಲಿದೆಯಲ್ಲ ಮೇಲೆ, ಅದು ಅದು ಚಿಕ್ಕದಾಯ್ತು ಅಂತ ಬೇಡ ಅಂತ. ಹಾಂ ಗೊತ್ತಾಯ್ತಾ? ದಿಸ್ ಸೆಲೆಕ್ಷನ್ ಈಸ್ ಮೈನ್. ಇದು ನನ್ನ ಸೆಲೆಕ್ಷನ್ ಕಣೆ. ಸೊ ಅದೊಂದು, ಅದು ದಮ್ಮುಗೆ ಹಿಂದೆ ಹೋಗಮ್ಮ, ಡಿಸ್ಟರ್ಬ್ ಮಾಡಬೇಡ. ಅದು ದಮ್ಮುಗೆ, ಇದು ಚಿಟ್ಟೆ ಎಲ್ಲ ಶರೋದು. ಇದು ನನಗೆ ಏನದು? ಪೆನ್. ಪೆನ್ ಯಾಕೆ ನಿಂಗೆ? ಓದಕ್ಕೆ ಬರೆಯೋಕ್ಕೆ ಬರುತ್ತಾ? ಐ ವಾಂಟ್. ಅಲ್ಲ ಓದಕ್ಕೆ ಬರೆಯೋಕ್ಕೆ ಬರುತ್ತಾ ಹೇಳೆ ಫಸ್ಟು. ಬರುತ್ತೆ. ಓದಕ್ಕೆ ಬರೋಕ್ಕೆ ಬರೆಯುತ್ತಾ? ಹಾಂ ನನಗೆ ಪೆನ್ ಕೊಡ್ತೀಯಾ? ಇದು ಮಾಡಿ ನನ್ನ ಪೆನ್ನು ಡೈಲಿ ಬೇಕು. ಸರ್ ಅದು ಸ್ಟಾಕ್ ಕೊಡ್ತೀರಲ್ಲ ಅದು? ಡಾರ್ಲಿಂಗ್ಸ್ ಮಿಂಚು ಟನ್ 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 ಟಾರ. ಆ್ಯಕ್ಚುಲಿ ಆ ಬಾಟಲ್ಸು ಚೆನ್ನಾಗಿತ್ತು ಅಲ್ಲೂ ಕೂಡ, ಬಟ್ ಅದೆಲ್ಲ ಸ್ವಲ್ಪ ಮ್ಯಾನ್ಲಿ ಆಗಿದೆ. ಗರ್ಲಿಶ್ಗೆ ಇದೆ ಚೆಂದ. ಬಾರ್ಬಿ ಸೆಕ್ಷನ್. ಓಕೆ, ಫೈಲ್ ಕೊಟ್ಟಿದ್ದಾರೆ. ಹಂಗೆ ಎತ್ಕೊಂಡು ಜೋಬ್ಗೆ ಹಾಕೋತಾ ಇದೆ. ಏನು ಕತೆ ನಿಜ ಹೇಳ್ಬಿಡು. ಇವಳು ಬೇರೆ ಪೆನ್ ತಗೊಂಡು, ಯಾಕೆ ಪೆನ್ ತಗೊಂಡೆ? ನನಗೆ ಅದು ಇಷ್ಟ ಆಯಿತು. ಏನು ಬರೀತೀಯ ಅಂತ ತಗೊಂಡೆ ಪೆನ್ನ? ಕತೆ ಬರಿತೀನಿ. ಕತೆ ಬರಿಬೇಕು, ಬಿಡ್ಬಿಡು. ನೀನು ಕತೆ ಬರೆದ್ರೆ ಸಖತ್ತಾಗಿರುತ್ತೆ. ಬರಿ ಆಯ್ತು. ಅಕ್ಷಯ್ ಜೊತೆ ಬಂದರೆ ಇದೊಂದು ಇಷ್ಟ ಆಗುತ್ತಾ ವೀಡಿಯೋಸ್ ಎಲ್ಲ? ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ತಗೊಳ್ಳ ಕವರ್ ಹಾಕ್ಕೊಂಡು ಸಖತ್ತಾಗಿ ಮಾಡ್ತೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಫಾಲೋ ಮಾಡ್ತಾ ಇರ್ತೇನೆ, ನಿಮ್ಗೆ ಯಾವಾಗ ಡೈಲಿ ಬರ್ತಾನೆ ಇರುತ್ತೆ. ಹೌದಾ? ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಏನು ಮಾಡಲ್ಲ, ಬಟ್ ನೀವು ರಿಪ್ಲೈ ಮಾಡ್ತೀರಾ ಇಲ್ವಾ ಅಂತ. ಖಂಡಿತ ರಿಪ್ಲೈ ಮಾಡ್ತೀನಿ ಮ್ಯಾಮ್, ಪ್ರತಿಯೊಬ್ಬರಿಗೂ ಮಾಡ್ತೀನಿ. ನಿಮ್ಗೆ ಏನೇ ಬೇಕಿದ್ರು ಅಥವಾ ಏನಾದ್ರು ಇದ್ರೂ ಮೆಸೇಜ್ ಮಾಡಿ ನಾನು ಮಾಡ್ಕೊಡ್ತೀನಿ. ಅಕ್ಷತೆ ಅನ್ನೋ ವರ್ಡ್ ಮಾತ್ರ ಸಖತ್ ಇಷ್ಟ ಆಯಿತು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿ ಮಾಡಿ ವಿಡಿಯೋ ಆಯ್ತಾ? ಶೋರ್ ಮ್ಯಾಮ್, ಥ್ಯಾಂಕ್ ಯು. ನನಗೆ ತುಂಬ ಖುಷಿ ಆಯಿತು. ಬೆಳಗ್ಗೆ ಎಲ್ಲ ನೋಡ್ತಾ ಇದ್ದೀನಿ ವಿಡಿಯೋಸ್. ಹೌದಾ? ಥ್ಯಾಂಕ್ ಯು, ನನಗೂ ಖುಷಿ ಆಯಿತು ಮ್ಯಾಮ್. ಧೀರಾಜ್ ಅಂತ ಹೇಳ್ಬಿಟ್ಟು ಎಲ್ಲರೂ ಫಾಲೋ ಮಾಡಿ, ಬ್ರದರ್ನ ಲೈಕ್ ಮಾಡಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಕ್ಷಯ್ ಜೊತೆ ಬಂದರೆ ನಾನು ಇವನು PA ಆಗ್ಬಿಡ್ತೀನಿ. ಆಬ್ವಿಯಸ್ಲಿ ನಾನು ಪಿ ಏನೇ ತಾನೆ. ಕೊಟ್ರೆ ಇನ್ನೇನು ಎಲ್ಲ ಫೋಟೋ ತಗೊಳ್ಳಿ ಅವ್ರಿಗೆಲ್ಲ ಫೋಟೋ ಇಟ್ಕೊಡ್ಬೇಕು ನಾನೇ. ಆಬ್ವಿಯಸ್ ಅಪ್ಪ, ನೀ ನನ್ನ ಪಿ ಎನೇ. ಸಿ ದಿಸ್ ಈಸ್ ಮೈ PA ಸಂಜನಾ ರಾಜು ಅಂತ ನೋಡ್ಕೊಬಿಡಿ. ಎಷ್ಟು ಬೇಕು ಸಂಬಳ ನಿಂಗೆ ಹೇಳು? ಎಷ್ಟು ಬೇಕು ಹೇಳು? 1 ಲಕ್ಷ. ನಿನ್ಗೊಂದು ಲಕ್ಷ ಕೊಡ್ಬೇಕಾ? 10 ರೂಪಾಯಿ ಕೊಡ್ತೀನಿ. 10 ಲಕ್ಷ ಅಂತ್ಯ ಅನ್ಕೊಂಡೆ. ಈ ಅಕ್ಷಯ್ ಮಾಸ್ಕ್ ಹಾಕೊಂಡು ಬಂದಿಲ್ಲ ಅಂದ್ರೆ ನನ್ಗೊಂದು ಟೆನ್ಷನ್. ಫೋಟೋ ಕ್ಲೀನಾಗಿ ಇಡಲ್ಲ ಅಂತ ಮತ್ತೆ ಅದಕ್ಕೂ ಇದು ಮಾಡ್ತಾನೆ. ಇನ್ನ ಇದೆ ಅಮ್ಮ ಟೈಮು, ಇನ್ನ ಇದೆ. ವೆಯ್ಟ್ ಮಾಡು ಇವಾಗ ಇನ್ನ ಸ್ಟಾರ್ಟ್ ಆಗ್ತಾ ಇದೆ ಇವಾಗ. ಅಕ್ಷಯ್ಗೆ ಹುಡುಗಿರ್ಕಿಂತ ಆಂಟಿದ್ರು ಕೂಡ ಬಂದು ಮಾತಾಡಿಸ್ತಾರಲ್ಲ. ಏಯ್ ಕರೆಕ್ಟಾಗಿ ಹೇಳು. ಹುಡುಗಿರಿಗಿಂತ ಆಂಟಿ ಇರಂತೆ. ಅಂದ್ರೆ ಅದು ಎಲ್ಲ ಏಜ್ ಗ್ರೂಪ್ ಅವ್ರಿಗೆ ಕನೆಕ್ಟ್ ಆಗುತ್ತೆ ಆ್ಯಕ್ಚುಲಿ ಅಕ್ಷಯ್ ವಿಡಿಯೋಸು. ಸೊ ಆಂಟಿದಿರು ಕೂಡ ರೆಕಗ್ನೈಸ್ ಮಾಡಿ ನನಗೆ ಅಕ್ಷತೆ ಅನ್ನೋ ಕ್ಯಾರೆಕ್ಟರ್ ಇಷ್ಟ. ಎಲ್ಲರೂ ಇಷ್ಟಪಡ್ತಾರೆ. ಆದ್ರೂ ಆಂಟಿ ಫ್ಯಾನ್ ಜಾಸ್ತಿ ಅಕ್ಷಯ್ಗೆ. ಹೋಗೋಣ ಇಲ್ಲಿಗೆ. ತಗೋತಿ ಅಂದ್ರೆ ಹೋಗೋಣ. ತಗೋತೀಯ ನೀನು? ಅಂದ್ರೆ ಒಂದ್ಸತಿ ನೋಡ್ತೀನಿ, ಜಾಸ್ತಿ ಇತ್ತಂದ್ರೆ ವಾಪಸ್ ಬಾ.
ನಿನ್ ಬಜೆಟ್ ಗಿರ್ಲಿಲ್ಲ ಅಂದ್ರೆ ವಾಪಸ್ ಬಾ ಅಷ್ಟೇ. ಕೊಡಿಸ್ತೀನಂತ ಒಂದ್ ಮಾತ್ ಬರಲ್ಲ. ನಾನೇ PA ಅಂತೆ, manager ಪಿಎಗೆಲ್ಲ ಅಂತ ಕೊಡ್ಸಲ್ಲ, ಸುಮ್ನೆ ಹೇಳ್ಬೇಕು. ಪಿಎಗೆ ಮ್ಯಾನೇಜರ್ಗೆಲ್ಲ ಕೊಡ್ಸಲ್ಲ. ಮತ್ತೆ ನಿಂಗೆ ತಗೋಬೇಕಂದ್ರೆ ನೀನ್ ತಗೋ, ನೋಡು ನಿಂಗೆ ಬಜೆಟ್ ಅಲ್ಲಿ ಇದ್ರೆ ತಗೋ, ಇಲ್ಲಾಂದ್ರೆ ವಾಪಸ್ ಬಾ. ನೋಡಕ್ಕೇನು ಕಾಸು ಕೊಡಂಗಿಲ್ಲ, ಬಾರೆ. ಬೇಕು. ನೋಡಕ್ಕೇನು ಕಾಸು ಕೊಡ್ಬೇಕಾ, ಬಾ. ಅಯ್ಯೋ ನಿಮ್ಮ ಹುಡುಗಿರ್ ಸೆಷನ್ಗೆ ಬಂದರೆ ಎಲ್ಲ ಕಲ್ಕಲಾರಪ್ಪ, ಜಾತ್ರೆಗೆ ಬಂದಂಗೆ ಅನ್ಸುತ್ತೆ ನಂಗೆ. ಒಳ್ಳೆ ನಿಮ್ಮ ಡ್ರೆಸ್ಸಸ್ ಸೆಷನ್ಗೆ ಬಂದು ನೋಡಿ ಎಲ್ಲ ಎಷ್ಟು ಬಟರ್ಫ್ಲೈ ಅನ್ಬೇಕು. ಬಟರ್ಫ್ಲೈ. ಇಷ್ಟ ಆಯ್ತು. ನೋಡ್ತೀನಿ ಅದು ಯಾವ ಡ್ರೆಸ್ ನೋಡ್ತಾಳೆ, ಅದು ಹೆಂಗಿರುತ್ತೆ ಅಂತ ನೋಡ್ತೀನಿ. ನೋಡು ಯಾಕೆ ನೋಡೆ ನೋಡ್ದೆ. ಡ್ರೆಸ್ ನೋಡ್ದ ರೇಟ್ ನೋಡ್ದ ಡ್ರೆಸ್ ನೋಡ್ದ ರೇಟ್ ನೋಡ್ದ ಹೇಳ್ಬಿಡು. ಹೇಳಿ, ಡ್ರೆಸ್ ನೋಡ್ದ ರೇಟ್ ನೋಡ್ದ. ರೇಟ್ ನೋಡ್ದೆ ಜಾಸ್ತಿ ಇದೆ. ಅವಳು ಬಜೆಟಲ್ಲಿ ಇಲ್ಲ. ಸೊ ಡಾರ್ಲಿಂಗ್ಸ್, ವಿ ಆರ್ ಕಮಿಂಗ್ ಔಟ್. ಅವ್ನು ನೋಡ್ತಾ ಇದ್ದ, ಅಜೀಬ್ ಮಾಡ್ತಾನೆ ಇವನೊಬ್ಬ. ಅಲ್ವಾ, ನಿಜ ಕಣೆ, ರಿಯಾಲಿಟಿ ಹೇಳಕ್ಕೇನು. ಯಾವಾಗ್ಲೂ ಅಷ್ಟೇ ನನಗೆ. ಅಲ್ಲ, ನಾನು ಹೇಳೋದೇಳು, ರಿಯಾಲಿಟಿನ ಹೇಳೋದಕ್ಕೆ ಏನು ಬೇಜಾರು. ನಮ್ಮ ಹತ್ರ ಈ ನಮ್ಮ ಬಜೆಟ್ಗಿಂತ ಜಾಸ್ತಿ ಇದೆ, ನಾವು ತಗೊಳ್ಳಲ್ಲ ಅಷ್ಟೇ. ಅದಲ್ಲ, ಅದ್ರಲ್ಲಿ ಅವ್ರೇನು ಅನ್ಕೋತಾರೆ, ಈಗ ನಮ್ಮ ಹತ್ರ 200 ರೂಪಾಯಿ ಇದೆ ಅಂತ ಅಂದರೆ ನಾವು ಅಷ್ಟೇ, ನಮ್ಮ ಹತ್ರ ಇರೋದು 200 ರೂಪಾಯಿ. ಅದರಲ್ಲಿ ಏನು ನಮ್ಮ ಹತ್ರ 5,000 ಇದೆ ಅಂತ ಪೋಸ್ಟ್ ಕೊಡ್ಬೇಕಾ, ತಲೆಗೆ ಶೂಟ್ ಮಾಡ್ತಾವನೆ ಅಂತ ಅಲ್ವಾ ಡಾರ್ಲಿಂಗ್ಸ್. ರಿಯಾಲಿಟಿ ಇಸ್ ರಿಯಾಲಿಟಿ. ನಮ್ಮ ಹತ್ರ ಎಷ್ಟಿದೆ ಅಷ್ಟು ನಾವು ಹೋಗಿ ನೋಡ್ತೀವಿ. ಅದಕ್ಕಿಂತ ಜಾಸ್ತಿ ಇದೆ ಅದ್ರಲ್ಲಿ ನಾಚಿಕೆ ಏನು. ನಮ್ಮ ಹತ್ರ ಅಷ್ಟಿಲ್ಲ, ಇವತ್ತಿಲ್ಲ ನಾಳೆ ಬರುತ್ತೆ, ಅದಕ್ಕಿಂತ ಜಾಸ್ತಿ ತೊಗೋತೀವಿ ಅಲ್ವಾ. ಇವತ್ತು ಏನೂ ಇಲ್ಲ ಅನ್ನೋದನ್ನ ಎಕ್ಸೆಪ್ಟ್ ಮಾಡಬೇಕು, ಇಲ್ಲ ನಮ್ಮ ಹತ್ರ ಎಷ್ಟಿದೆ ಅನ್ನೋದನ್ನ ಎಕ್ಸೆಪ್ಟ್ ಮಾಡಬೇಕು. ದಟ್ ಈಸ್ ಮೀ. ಅಲ್ಲ, ನೀನು ಅವ್ನ ಮುಂದೆ ಒಪ್ಪು ಮಾಡ್ತಿದ್ದೆ, ಅವ್ನು ಕನ್ನಡ ಬರಲ್ಲ ಬಿಡು. ಅಲ್ಲ ಬಿಡೆ, ಅವ್ನು ಮುಂದೆ ಹೇಳಿದ್ರೇನು ಹಿಂದೆ ಹೇಳಿದ್ರೇನು. ನಮ್ಮ ಹತ್ರ ಇಲ್ಲ ಅಂತ ಇವಾಗ ನಾನು ಎಲ್ಲರೂ ಮುಂದೆ ಹತ್ರ ಇರೋದೇ 200 ರೂಪಾಯಿ ಅಂತ ಅಂತೀನಿ, ಎಲ್ಲರೂ ಮುಂದೆ. ಅದರಲ್ಲಿ ಏನು ನನಗೆ ನಾಚಿಕೆ ಇಲ್ಲ ಅಪ್ಪ. ಹಂಗೆ ಇರಬೇಕು ಡಾರ್ಲಿಂಗ್ಸ್. ಇದ್ದಾಗಲೂ ಒಂದೇ ಥರ, ಹಿಂದೆ ಇದ್ದಾಗಲೂ ಒಂದೇ ಥರ. ಡಾರ್ಲಿಂಗ್ಸ್. ಈ ಥರ ಈ ಜಾಗ ಎಲ್ಲ ನೋಡಿದ್ರೆ ನಿಮಗೆ ಪಾನಿಪುರಿ ತಿನ್ಬೇಕು ಅನ್ಸುತ್ತಾ? ಅನ್ಸುತ್ತೆ ಅಲ್ವಾ? ಹೆಂಗೆ ನೋಡ್ತಾ ಇದೆಯಾ ನೋಡು, ಬರೀ ಪಾನಿಪುರಿ ತಿನ್ಕೊಂಡೆ ಬದುಕ್ಬಿಡ್ತೀಯಲ್ಲ ನೀನು. ಪುರಿ ಥರನೇ ಇದ್ದೀನಿ ತಾನೇ ನಾನು. ಅದಕ್ಕೆ ಹೇಳಿದ್ದು ಪುರಿ ಥರನೇ ಇದೆ ಅಂತ. ತಿಂದು ತುಂಬಾ ದಿನ ಆಯ್ತು. ಬೇರೆ ಕಡೆ ನಿನ್ನೆ ತಾನೇ ತಿಂದಲೇ, ಅದು ಒಂದು ದಿನ ತುಂಬ ದಿನ ಆಯಿತು ಅಂತ. ಅದು ಮಸಾಲೆ ಪುರಿ. ಶಿವ, ಬೇಡ, ಅದು ಕಪ್ ಕೊಡು. ತಟ್ಟೆ ಕೊಡಪ್ಪ ಅವಳಿಗೆ, ಪ್ಲೇಟ್ ಬೇಡ. ಅದು ಚಿಕ್ಕಬೇಕಣೆ. ಅನ್ಲಿಮಿಟೆಡ್ ಒಂದ್ಸತಿ ಚಾಲೆಂಜ್ ಮಾಡೋಣ. ಅನ್ಲಿಮಿಟೆಡ್ ಪಾನಿಪುರಿ ನಿನ್ನ ಹತ್ರ ಮಾಡೋಕ್ಕಾಗಲ್ಲ. ಒಂದು ವ್ಲಾಗ್ ಮಾಡೋಣ. ಇಲ್ಲ, ನಿನ್ನ ಹತ್ರ ಮಾಡೋಕ್ಕಾಗಲ್ಲ, ಸೀರಿಯಸ್ ಆಗಿ. ಇಲ್ಲಿ ಇರೋದನ್ನೆಲ್ಲ ಖಾಲಿ ಮಾಡ್ಕೊಳ್ಬೇಕಾದ್ರೆ ನಾನು ಜಿಮ್ಮಿಗೆ ಹೋಗೋ ಅಷ್ಟಲ್ಲಿ ಸ್ಟಾರ್ಟ್ ಮಾಡೋಣ. ನಿನ್ನ ಥರ ಪಾನಿಪುರಿಯನ್ನು ತಿನ್ನೋರನ್ನ ನಾನು ಯಾರು ನೋಡಲಿಲ್ಲ ಲೈಫಲ್ಲಿ, ಸೀರಿಯಸ್ ಆಗಿ. ನಾನೇನು ತಿಂದೇ ಇಲ್ಲ. ನೀನು ನೋಡಿದ್ರೆ ಗೊತ್ತಾಗುತ್ತೆ ನೀನು ಎಷ್ಟು ಪಾನಿಪುರಿ ತಿಂತೀಯ ಅಂತ. ಐದೇ ಕೊಟ್ಟಿದ್ದೀವಿ. ಆನೆ ಸೌಂಡ್ ಬರ್ತಾ ಇದೆ, ನೀನು ನೋಡ್ತಾ ಇದ್ರು. ಇನ್ನೊಂದು ಪ್ಲೇಟ್ ಬೇಕಾ? ಹಾಂ, ಅದು ಬೇಡ, ಇದ್ರೆ ಇನ್ನೊಂದು ಪ್ಲೇಟ್ ಬೇಕಾ? ಇವಾಗ ನಾನು ಸುಮ್ಮನೆ ಟೆಸ್ಟ್ ಮಾಡೋಣ ಅಂತ ಕೇಳಿದೆ ಕಡೆ. 3 ಪ್ಲೇಟ್ ತಿಂದೆ, ಮತ್ತೆ ಇನ್ನೊಂದು ಪ್ಲೇಟ್ ಬೇಕಾ? ಅದು ಅಂತ. ನಿನ್ನ ಬಿಡಕ್ಕೆ ಹೋಗ್ತಾ ಇರೋದು ನಿಮ್ಮ ಮನೆಗೆ, ಎಲ್ಲಿಗೂ ಹೋಗ್ತಾ ಇಲ್ಲ. ನೋಡಿ ಗಾಯ್ಸ್, 50 ಪ್ಲೇಟ್ ಪಾನಿಪುರಿ ತಿಂದ್ಬಿಟ್ಟು ಈಗ ಮತ್ತೆ ಇನ್ನೊಂದ್ ಕಡೆ ಒಂತೆ. ನಂಗೊಂಥರ ಅನಿಸ್ತಾ ಇದೆ. ಇನ್ನೇನೆ ಅಷ್ಟೊಂದು ಪಾನಿಪುರಿ ತಿಂದ್ರೆ ಒಂಥರ ಅನ್ಸುತ್ತೆ. ತಿಂದಿದ್ದು ಒಂದೇ ಪ್ಲೇಟ್, 1.5 ಪ್ಲೇಟ್ ಅಷ್ಟೇ. ಬಂದ್ಬಿಟ್ಟ ಒಂದೇ ಪ್ಲೇಟ್ ಗಾಯ್ಸ್, ಅದ್ರಲ್ಲಿ 2 ಎಕ್ಸ್ಟ್ರಾ ತಿಂದೆ ಅಷ್ಟೇ. ಕಮ್ಮಿ ಮಾಡ್ತಾವಳೆ ಲೇ, ಆ ವಿಡಿಯೋದಲ್ಲಿ ಇಲ್ವಾ ಎಷ್ಟು ಪ್ಲೇಟ್ ತಿಂದೆ ಅಂತ. ಸೊ ಡರ್ಲಿಂಗ್ಸ್, ನಮ್ಮ ಮನೆ ಪುಟಾಣಿಗಳಿಗೆ ಇದೆಲ್ಲ ಇಷ್ಟ ಆಗುತ್ತೆ ಅಂತ ನೋಡೋಣ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟಾಟಾ ಬಾಬಾ, ಸಿ ಯು, ಲವ್ ಯು.